ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ಒಂದು ಕ್ವಿಕ್ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಸಾಕಷ್ಟು ಜನರಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ. ಯಾಕಂತಂದ್ರೆ ಹೊಸ ಸ್ಕ್ಯಾಮ್ ಕೂಡ ಶುರುವಾಗಿದೆ. ಅದೇನಪ್ಪಾ ಅಂತಂದ್ರೆ ಗೃಹಜ್ಯೋತಿ ಹೆಸರಿನಲ್ಲಿ ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಜನ ಈ ಒಂದು ಸ್ಕ್ಯಾಮ್ಗೆ ಮೋಸ ಹೋಗ್ತಾ ಇದ್ದಾರೆ. ಅದ್ ಯಾವ ರೀತಿಯಾಗಿ ಸ್ಕ್ಯಾಮ್ ಮಾಡ್ತಾರೆ, ನಿಮ್ಗೆ ಹೇಗೆ ಕಾಲ್ ಬರುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ನನ್ನದೇ ಒಂದು ಫ್ರೆಂಡ್ಗೆ ಕಾಲ್ ಕೂಡ ಬಂದಿದೆ. ಸ್ಕ್ಯಾಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಜಸ್ಟ್ ಅಲ್ಲಿ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಹೇಗ್ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಗೃಹಜ್ಯೋತಿ ಸ್ಕೀಮ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ಒಂದು ಸ್ಕೀಮ್ ಬಂತು ಅಂತಂದ್ರೂ ಕೂಡ ಸಾಕಷ್ಟು ಜನ ಇದರಿಂದ ಸ್ಕ್ಯಾಮ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಸಿಕ್ತು ಅಂತಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಕ್ತು ಅಂತಂದ್ರೆ ನೀವು ಹಣವನ್ನ ಕಳ್ಕೊಳ್ತೀರಾ. ನಿಮ್ಮ ಪರ್ಸನಲ್ ಡಾಟಾ ಎಲ್ಲವೂ ಕೂಡ ಲೀಕ್ ಆಗಿ ಹೋಗ್ಬಿಡತ್ತೆ. ಮತ್ತೆ ನಿಮಗೆ ಒಂದಷ್ಟು ಬೆದರಿಕೆ ಕರೆಗಳು ಬರುತ್ತೆ, ಇಷ್ಟು ದುಡ್ಡು ಕಳಿಸಿ, ಆ ರೀತಿಯಾದಂತಹ ಸ್ಕ್ಯಾಮ್ಗಳು ಪ್ರತಿನಿತ್ಯ ನೀವು ನೋಡ್ತೀರಿ. ಅದೇ ರೀತಿಯಾಗಿ ಗೃಹಜ್ಯೋತಿ ಹೆಸರಲ್ಲೂ ಕೂಡ ಸ್ಕ್ಯಾಮ್ ಶುರುವಾಗಿದೆ. ಅದೇನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಮೊದಲನೇದಾಗಿ ಒಂದು ಕರೆ ಬರುತ್ತೆ. ಅಂದ್ರೆ ಈಗ ಬೆಂಗಳೂರಿನವರು ಅಂತಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಬೆಸ್ಕಾಂ ನಿಂದ ನಿಮ್ಗೆ ಕರೆ ಮಾಡಿದೀವಿ, ಗೃಹಜ್ಯೋತಿಗೆ ನಿಮ್ಮ ಹೆಸರು ಲಿಂಕ್ ಆಗಿಲ್ಲ. ಈ ಕೂಡಲೇ ನೀವು ರಿಜಿಸ್ಟರ್ ಮಾಡಿಸಿದ್ರೆ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಒಂದು ವಿದ್ಯುತ್ ಬಿಲ್ ಏನು ಬರೋದಿಲ್ಲ, ಝೀರೋ ಬರುತ್ತೆ. ಅದಕ್ಕೆ ಏನಿಲ್ಲ, ಸಿಂಪಲ್ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೊಟ್ಬಿಡಿ. ಈಗಲೇ ನಾವು ರಿಜಿಸ್ಟರ್ ಮಾಡ್ಬಿಡ್ತೀವಿ. ಮುಂದಿನ ತಿಂಗಳು ನಿಮ್ಗೆ ಝೀರೋ ಬಿಲ್ ಬರುತ್ತೆ. ಇಲ್ಲ ಅಂತಂದ್ರೆ ಗೃಹಜ್ಯೋತಿ ಸ್ಕೀಮ್ ನ ಒಂದು ಸದುಪಯೋಗವನ್ನ ನೀವು ಪಡ್ಕೊಳ್ಳೋದಕ್ಕಾಗಲ್ಲ. ಇದೊಂದು ಹೊಸ ಅಪ್ಡೇಟ್ ಅಂತ ಹೇಳ್ಕೊಂಡು ಫೋನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡೋದಾಗಿರ್ಬೋದು ಅಥವಾ ಜನರಲ್ ಆಗಿ ಮಾತಾಡೋ ತರ ಇರಲ್ಲ, ಅಪ್ಪಟ ಕನ್ನಡದಲ್ಲಿ ಮಾತನಾಡ್ತಾರೆ. ಯಾವ ರೀತಿಯಾಗಿ ನಮ್ಗೆ ಬೇರೆ ಕರೆಗಳು ಬರುತ್ತೆ, ಅಂದ್ರೆ ಗೌರ್ಮೆಂಟ್ ಸರ್ವಿಸಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಇಂದ ಹೇಗೆ ಕಾಲ್ ಬರುತ್ತೋ ಅದೇ ರೀತಿಯಾಗಿ ನಿಮಗೆ ಕಸ್ಟಮರ್ ಸರ್ವಿಸ್ ಹೆಂಗ್ ಕಾಲ್ ಬರುತ್ತೋ ಅದೇ ರೀತಿ ಕಾಲ್ ಬರುತ್ತೆ. ಅಪ್ಪಟ ಕನ್ನಡದಲ್ಲಿ ಮಾತನಾಡ್ತಿದ್ದಾರೆ, ಮೇ ಬಿ ಇರಬಹುದು ಅಂತ ಹೇಳ್ಕೊಂಡು ನೀವು ಆ ಕೂಡಲೇ ಆಧಾರು ಪಾನ್ ಕಾರ್ಡ್ ನಂಬರ್ ಅನ್ನ ಕೊಟ್ಬಿಟ್ರೆ ಮುಗೀತು. ನೀವು ಮೋಸಗೊಳಗಾಗ್ತೀರಾ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ಲಿಂಕ್ ಅಲ್ಲ, ಬದಲಾಗಿ ನಿಮ್ಮ ಒಂದು ಪ್ರೈವೇಟ್ ಏನು ಡಾಟಾ ಇದೆ ಅಥವಾ ನಿಮ್ಮ ಪರ್ಸನಲ್ ಡಾಟಾ ಏನಿದೆಯೋ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಹ್ಯಾಕ್ ಆಗುತ್ತೆ. ಕೊನೆಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ ಕೂಡ ಅವರಿಗೆ ಸಿಕ್ಕದಂತಾಗುತ್ತೆ. ಜೊತೆಗೆ ನಿಮ್ಮ ಒಂದು ಬ್ಯಾಂಕಲ್ಲಿ ಏನು ದುಡ್ಡಿತ್ತೋ ಅದೆಲ್ಲವೂ ಕೂಡ ಮಾಯ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಈಗ ಗೃಹಲಕ್ಷ್ಮಿ ಹೆಸರಲ್ಲೂ ಕೂಡ ಸ್ಕ್ಯಾಮ್ ಶುರುವಾಗುತ್ತೆ. ಕೆಲವೊಂದಷ್ಟು ಜನರಿಗೆ ಈಗ ದುಡ್ಡು ಬಂದಿಲ್ಲ, ತಿಂಗಳ ಏನು 2,000 ಬರುತ್ತೋ ಅದು ಡಿಲೇ ಆಗ್ತಾ ಇದೆ. ಹೀಗೆ ಒಂದಷ್ಟು ಕಾಲ್ಗಳು ಬರೋ ಸಾಧ್ಯತೆ ಕೂಡ ಇದೆ. 2,000 ರೂಪಾಯಿ ಈಗಲೇ ನಿಮ್ಮ ಒಂದು ಅಕೌಂಟಿಗೆ ಬರಬೇಕು ಅಂತಂದ್ರೆ ಹೀಗೆ ಮಾಡಿ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಲ್ವಾ, ಈಗಲೇ ಮಾಡಿ ಅನ್ನುವಂಥ ಕರೆಗಳು ಕೂಡ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಎಚ್ಚೆತ್ಕೊಳ್ಳಿ. ಯಾವುದೇ ಮೆಸೇಜ್ ಬಂತು ಅಂತಂದ್ರೂ ಕೂಡ ಅಥವಾ ಯಾವುದೇ ಒಂದು ಕರೆಗಳು ಬಂತು, OTP ಬಂತು ಅಂತಂದ್ರೆ ಅದನ್ನ ಬೇರೆಯವರಿಗೆ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇದೊಂದು ಸ್ಕ್ಯಾಮ್ ಸ್ನೇಹಿತರೆ. ಹಾಗಾಗಿ ಈ ಒಂದು ವಾರದಲ್ಲಿ ಈ ರೀತಿಯಾದಂತಹ ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇದೆ, ಸ್ಕ್ಯಾಮ್ ಕರೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ನಿಮಗೊಂದು ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದಷ್ಟು ಜನರಿಗೆ ಗೃಹಜ್ಯೋತಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಕ್ಲಿ ಅಂದ್ರೆ ಅವೇರ್ನೆಸ್ ಜೊತೆಗೆ ಗೃಹಜ್ಯೋತಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಕ್ವಿಕ್ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ಇದಕ್ಕೆ ನೀವು ಎಲ್ಲೆಲ್ಲೋ ಅಲ್ದಾಡಬೇಕಾಗಿಲ್ಲ, ಸಾಲುಗಟ್ಟಲೆ ಲೈನಲ್ಲಿ ನಿಲ್ಲಬೇಕಾಗಿಲ್ಲ. ನಿಮ್ಮ ಒಂದು ಮೊಬೈಲ್ ಥ್ರೂನೇ ನೀವು ಗೃಹಜ್ಯೋತಿ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ಈ ಅವೇರ್ನೆಸ್ ಅನ್ನ ಒಂದಷ್ಟು ಜನರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಯಾಕಂತಂದ್ರೆ ಈ ರೀತಿಯಾಗಿ ಮೋಸ ಹೋದ್ರೆ ಎಲ್ಲವೂ ಕೂಡ ಕಳ್ಕೊಳ್ತೀರಾ ನೀವು. ಕೇವಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಗೃಹಲಕ್ಷ್ಮಿಲಿ 2,000 ಬರಬೇಕು, ಗೃಹಜ್ಯೋತಿಯಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ನನಗೆ ಝೀರೋ ಬಿಲ್ ಬರಬೇಕು ಅಂತ ಹೇಳ್ಕೊಂಡು ದುಡುಕಕ್ಕೆ ಹೋಗಬೇಡಿ. ಗೌರ್ಮೆಂಟ್ ಇಂದ ಬರುವಂತ ಕರೆಗಳು ಅಲ್ಲ ಇದು, ಬದಲಾಗಿ ಒಂದು ಸ್ಕ್ಯಾಮರ್ಸ್ ಮಾಡುವಂತ ಕರೆಗಳು. ಹಾಗಾದ್ರೆ ಗೃಹಜ್ಯೋತಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈಗ ಸ್ನೇಹಿತರೆ, ನೀವು ಗೃಹಜ್ಯೋತಿಗೆ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಅಂತಂದ್ರೆ ನೀವು ಬಾಡಿಗೆ ಮನೆಯಲ್ಲಿದ್ರೆ ಅಥವಾ ನಿಮ್ಮದೇ ಆದಂತ ಓನ್ ಹೌಸ್ ಇದ್ರೂ ಕೂಡ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ. ನೀವು ಗೂಗಲ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ ಅಥವಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಗೃಹಜ್ಯೋತಿ ಸ್ಕೀಮ್ಗೆ ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಗೃಹಜ್ಯೋತಿಗೆ ಅದನ್ನ ಗೃಹಜ್ಯೋತಿ ಆಯ್ಕೆ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಮೊದಲನೇದಾಗಿ ಅಪ್ಲಿಕೆಂಟ್ ಡೀಟೇಲ್ಸ್ ಇರುತ್ತೆ. ಅಂದರೆ ಪ್ರಿಫರ್ಡ್ ಲ್ಯಾಂಗ್ವೇಜ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಎಸ್ಕಾಮ್ ನೇಮ್ ಅಂದರೆ ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮು ಅದು ಯಾವುದು ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡಬೇಕು. ಈಗ ಬೆಂಗಳೂರು ಅಂತಂದರೆ
ಬೆಸ್ಕಾಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಅಕೌಂಟ್ ID, ಕನೆಕ್ಷನ್ ID ಅನ್ನುವಂಥ ಆಪ್ಷನ್ ಇರುತ್ತೆ. ಇಲ್ಲಿ RR ಸಂಖ್ಯೆಯನ್ನ ಹಾಕೋದಕ್ಕೆ ಹೋಗಬೇಡಿ. RR ಸಂಖ್ಯೆ ಬೇರೆ, ಆಮೇಲೆ ಅಕೌಂಟ್ ID ಬೇರೆ. ಸೊ ಅಕೌಂಟ್ ID ನಿಮಗೆ ಸಿಂಪಲ್ ನಿಮ್ಮ ಒಂದು ಬಿಲ್ ಡೀಟೇಲ್, ಕರೆಂಟ್ ಬಿಲ್ ಡೀಟೇಲ್ಸ್ ಅಲ್ಲಿ ಅಕೌಂಟ್ ID ಅಂತ ಇರುತ್ತೆ. ಅದನ್ನ ಟೈಪ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ನಿಮ್ಮ ಒಂದು ಓನರ್ ನೇಮ್ ಆಗಿರ್ಬೋದು, ಇನ್ ಕೇಸ್ ನೀವು ಬಾಡಿಗೆ ಮನೆಯಲ್ಲಿದ್ರೆ ನಿಮ್ಮ ಓನರ್ ನೇಮ್ ಆಗಿರ್ಬೋದು, ಎಲ್ಲ ಅಪ್ಲಿಕೆಂಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ನೀವು ಬೇರೆನೆ ಅಕೌಂಟ್ ಹೋಲ್ಡರ್ ನೇಮ್ ಆಗಿರ್ಬೋದು ಅಥವಾ ಅಡ್ರೆಸ್ ಆಗಿರ್ಬೋದು ಅದನ್ನು ಫಿಲ್ ಮಾಡಬೇಕು ಅಂತಿಲ್ಲ. ಸೊ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಸೊ ಟೈಪ್ ಆಫ್ ಆಕ್ಯುಪೆನ್ಸಿ ಅಂತ ಇರುತ್ತೆ. ಇನ್ ಕೇಸ್ ನೀವು ಬಾಡಿಗೆ ಮನೆಯಲ್ಲಿದ್ರೆ ಅಥವಾ ಓನರ್ ಇದ್ರೆ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಿಮಗೆ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಸೊ ಅಪ್ಲಿಕೆಂಟ್ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ ಅಲ್ಲಿ ಹೇಗೆ ನೀವು ಹೆಸರನ್ನ ಕೊಟ್ಟಿರ್ತೀರೋ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನ ಮೆನ್ಷನ್ ಮಾಡಬೇಕು. ಜೊತೆಗೆ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಶನ್ ಅಂತ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕಬೇಕಾಗತ್ತೆ. ಸೊ ನೀವು ಬೇರೆ ಒಂದು ಗೃಹ ಜ್ಯೋತಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ನಂಬರನ್ನೇ ಕೊಟ್ಟಿದ್ದೀರಾ ಅಂತಂದ್ರೆ ಇಲ್ಲೂ ನಿಮ್ಮ ನಂಬರನ್ನ ಹಾಕ್ತೀರಂತಂದ್ರೆ ಆಗಲ್ಲ. ಸೊ ಇಲ್ಲಿ ಅದೆಲ್ಲ ಆದ್ಮೇಲೆ ಸಬ್ಮಿಟ್ ಅಂತ ಕೊಟ್ಮೇಲೆ KYC ಸೇವೆ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಬೇರೆಲ್ಲ ಆಪ್ಷನ್ ಫಿಲ್ ಆಗಿರುತ್ತೆ. ಲಾಸ್ಟ್ ಅಲ್ಲಿ ಆಧಾರ್ ಸಂಖ್ಯೆಯನ್ನ ನೀವಿಲ್ಲಿ ನಮೂದಿಸಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಎಂಟರ್ ಮಾಡಿ ಅದಾದ್ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಹಾಕಕ್ಕಿರುತ್ತೆ ನೋಡಿ, ನನ್ನ ಆಧಾರ್ ಮಾಹಿತಿ ಹಾಗೆ ಇತರ ಮಾಹಿತಿಗಳನ್ನ UIDAI ನೊಂದಿಗೆ KYC ಅಂತ ಕಂಟಿನ್ಯೂ ಇದೆ ನೋಡಿ, ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕಿ ಅದಾದ್ಮೇಲೆ ನಿಮ್ಗೊಂದು OTP ಬರುತ್ತೆ. ಸೊ ಇಲ್ಲಿ ನಿಮ್ಗೆ OTP ಬಂದ ಮೇಲೆ OTP ಅನ್ನ ಟೈಪ್ ಮಾಡಿದ್ಮೇಲೆ ಅಲ್ಲಿ ಸಲ್ಲಿಸಿ ಅನ್ನುವಂತ ಆಪ್ಷನ್ ಇರುತ್ತಲ್ಲ, ಇನ್ ಕೇಸ್ OTP ಬಂದಿಲ್ಲ ಅಂತಂದ್ರೆ ಪುನಃ OTP ಪಡೀರಿ ಅನ್ನುವಂತ ಆಪ್ಷನ್ ಕೂಡ ಇರುತ್ತೆ. ಸೊ ಅದನ್ನ ನೀವು ಎಂಟರ್ ಮಾಡಿದ್ಮೇಲೆ OTP ಅನ್ನ ಟೈಪ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ನೀವು ಒಂದು ಘೋಷಣೆ ಅಂತ ಇರುತ್ತೆ, ಅಂದ್ರೆ ಡಿಕ್ಲರೇಷನ್ ಅಂತ ಇರುತ್ತೆ, ಅದನ್ನ ಕೂಡ ಫಿಲ್ ಮಾಡಬೇಕು. ಈ ಮೇಲಿನ ಖಾತಾ ಸಂಖ್ಯೆಯನ್ನ ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತೆ ಅನ್ನುವಂಥದ್ದು ಒಂದಿರುತ್ತೆ. ಸೊ ಅಲ್ಲಿ ಐ ಅಗ್ರಿ ಅನ್ನುವಂಥದ್ದು ಇರುತ್ತೆ. ಅದಾದ್ಮೇಲೆ ಕ್ಯಾಪ್ಚಾ ಕೋಡ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 215224 ಏನಿರುತ್ತೋ ಅದನ್ನ ಆಸ್ ಇಟ್ ಈಸ್ ಇನ್ನೊಂದು ಬಾಕ್ಸ್ ಅಲ್ಲಿ ಹಾಕಿ ನೀವು ನೆಕ್ಸ್ಟ್ ಸಬ್ಮಿಟ್ ಅನ್ನುವಂಥ ಆಪ್ಷನ್ ಕೊಡಬೇಕಾಗತ್ತೆ. ಸೊ ಇಲ್ಲಿ ಈಸಿಯಾಗಿ ನೀವು ಸಬ್ಮಿಟ್ ಆಪ್ಷನ್ ಅನ್ನ ಕೊಟ್ಟರೆ ಆಯಿತು. ಎಂಟರ್ OTP ಬರುತ್ತೆ, OTP ಅನ್ನ ಎಂಟರ್ ಮಾಡಿದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಗೃಹ ಜ್ಯೋತಿಗೆ ಅಪ್ಲೈ ಮಾಡ್ಬೋದು. ಸೊ ಹಾಗಾದ್ರೆ ನಾನು ಡೀಟೇಲ್ಸ್ ಅನ್ನ ಚೆಕ್ ಮಾಡಬೇಕು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಅಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಸೊ ನೀವು ಈಗ ಏನೇನು ಎಂಟರ್ ಮಾಡಿದಿರೋ ಅದೆಲ್ಲ ಕೂಡ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಸಬ್ಮಿಟ್ ಅನ್ನುವಂಥ ಆಪ್ಷನ್ ಕಾಣಿದ್ಮೇಲೆ ನೀವೀಗ ಏನೇನು ಫಿಲ್ ಮಾಡಿದಿರೋ ಅದೆಲ್ಲವನ್ನ ನೋಡ್ಬೋದು. ಸೊ ಅದಾದ್ಮೇಲೆ ನೀವು PDF ಕಾಪಿಯನ್ನ ಎತ್ತಿಟ್ಕೋಬಹುದು. ಸೊ ಇಲ್ಲಿ ನಿಮಗೆ ಕರ್ನಾಟಕ ಸರ್ಕಾರ ಸ್ವೀಕೃತಿ ಅಂದರೆ ಡಿಕ್ಲರೇಷನ್ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅದನ್ನು ಎತ್ತಿಟ್ಕೊಂಡಿರಿ. ಇಲಾಖೆಯ ಹೆಸರಾಗಿರ್ಬೋದು, ನಿಮ್ಮ ಒಂದು ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ನಿಮ್ಮ ನೇಮ್ ಆಗಿರ್ಬೋದು, ಆಮೇಲೆ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಎಂಟ್ರ್ ಆಗಿರುತ್ತೆ. ಸೊ ಅದನ್ನು PDF ಎತ್ತಿಟ್ಕೊಳ್ಳಿ. ಅದಾದಮೇಲೆ ನೀವು ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಮಂತಿಂದ ನಿಮಗೆ 0 ಬಿಲ್ ಬರುತ್ತೆ. ಸೊ ಈಸಿಯಾಗಿ ನೀವು ಗೃಹ ಜ್ಯೋತಿ ಸ್ಕೀಮ್ಗೆ ಈ ರೀತಿಯಾಗಿ ಅಪ್ಲೈ ಮಾಡ್ಬೋದು. ಜೊತೆಗೆ ನಾನು ಹೇಳಿದ್ದನ್ನ ಮರಿಬೇಡಿ, ಒಂದು ಸ್ಕ್ಯಾಮ್ ಶುರುವಾಗಿದೆ. ಸೊ ಅದಕ್ಕೆ ನೀವು ಮೋಸ ಹೋಗ್ಬೇಡಿ. ಕಾಲ್ಸ್ ಬಂತು ಅಂತಂದ್ರೆ ಅದನ್ನ ರಿಸೀವ್ ಮಾಡೋದಕ್ಕೆ ಹೋಗ್ಬೇಡಿ. ರಿಸೀವ್ ಮಾಡಿದ್ರು ಅಂತಂದ್ರೂ ಕೂಡ ಆಧಾರು, ಪಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಈ ರೀತಿಯಾದಂತಹ ಸ್ಕ್ಯಾಮ್ ಈಗ ಈ ಒಂದು ವಾರದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಸೊ ಈ ಒಂದು ವಿಡಿಯೋವನ್ನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ ಹೀಗೀಗೆ ಬರ್ತಾ ಇದೆಯಂತೆ, ಎಂಟರ್ಟೈನ್ ಮಾಡಬೇಡಿ ಅಂತ ಹೇಳ್ಕೊಂಡು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.